ಹಿಡಿದಿರುವ ಅದಕ್ಕೆ ಪ್ರತಿಯೊಂದು ತಿಳಿದಿದೆ. ಅಲ್ಲೇಲುಯ್ಯ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರವರ ಪ್ರಸಾದವು, ದೇವದಂದೆಯ ಪ್ರೀತಿಯು, ಪವಿತ್ರಾತ್ಮನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಯೇಸುಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಪವಿತ್ರ ಸಭೆಯು ಪವಿತ್ರಾತ್ಮ ಅಪೊಸ್ತಲರ ಮೇಲೆ ಹಾಗೂ ಮಾತೆ ಮರಿಯಮ್ಮನ ಮೇಲೆ ಆಗಮಿಸಿದ ಹಬ್ಬವನ್ನು ಅತಿ ಸಂಭ್ರಮ ಉಲ್ಲಾಸದಿಂದ ಆಚರಿಸುತ್ತದೆ. ಕಳೆದ ಒಂದು ವಾರ 7 ದಿನಗಳ ಹಿಂದೆ ಸ್ವರ್ಗಾರೋಹಣವಾದ ಪ್ರಭು ಯೇಸು ಕ್ರಿಸ್ತರು ಸ್ವರ್ಗಾರೋಹಣವಾದ ಆ ಮಹೋತ್ಸವವನ್ನು ಸಂಭ್ರಮದಿಂದ ಕೊಂಡಾಡಿದೆವು. ರೋಮ್ ಹಾಗೂ ಯಹೂದ್ಯ ಜನರಿಗೆ ಹೆದರಿ ಶಿಷ್ಯರೆಲ್ಲರೂ ಒಂದು ಸಣ್ಣ ಕೋಣೆಯಲ್ಲಿ ಕೂಡಿ ಪ್ರಾರ್ಥನೆ ಮಾಡುತ್ತಿರುವಾಗ ಪವಿತ್ರಾತ್ಮರು ಬೆಂಕಿ ನಾಲಿಗೆಯ ರೂಪದಲ್ಲಿ ಅವರ ಮೇಲೆ ಇಳಿದು ಬರುವುದನ್ನು ನಾವು ನಮ್ಮ ರಕ್ಷಣಾ ಚರಿತ್ರೆಯಲ್ಲಿ ಮಾತ್ರವಲ್ಲದೆ ಮಾನವ ಚರಿತ್ರೆ ಇತಿಹಾಸದಲ್ಲಿ ಈ ಒಂದು ಘಟನೆಯನ್ನು ನಾವು ಕಾಣುತ್ತೇವೆ. ಇನ್ನು ಹೇಳಬೇಕಾದರೆ ಇಂದು ಶ್ರೀಧರ್ಮ ಸಭೆಯ ಜನನೋತ್ಸವ, ಹುಟ್ಟಿದ ದಿನ. ಯಾವ ರೀತಿಯಲ್ಲಿ ನಾವು ಪ್ರಭು ಕ್ರಿಸ್ತರ ಜನನೋತ್ಸವವನ್ನು ಅತಿ ಆಡಂಬರದಿಂದ ಸಂಭ್ರಮದಿಂದ ಕೊಂಡಾಡುತ್ತೇವೋ ಅದೇ ರೀತಿಯಲ್ಲಿ ಶ್ರೀಧರ್ಮ ಸಭೆಯ ಜನನೋತ್ಸವವನ್ನು ಅತಿ ಉತ್ಸಾಹದಿಂದ ನಾವು ಆಚರಿಸತಕ್ಕದ್ದು. ಹೌದು ಪ್ರೀತಿ ಸಹೋದರ ಸಹೋದರಿ, ಯಾರಲ್ಲಿ ಭಯ ಕಾಡುತ್ತಿದ್ದೋ, ಯಾರ ಮೇಲೆ ಭೀತಿಯ ವಾತಾವರಣವನ್ನು ಕವಿದಿದ್ದು ಕಾರ್ಮೋಡದಂತೆ ಬೆಂಕಿಯನ್ನು ಜ್ಯೋತಿಯನ್ನು ಕಿತ್ತುಕೊಂಡ ಪರಿಸ್ಥಿತಿಯಲ್ಲಿ ಬದುಕುತ್ತಿದ್ದರೋ ಅವರಿಗೆ ಪಾವನಾತ್ಮರ ಆಗಮನದ ಮೂಲಕ ಒಂದು ಹೊಸ ಉಗಮವನ್ನು ನಾವು ಕಾಣುತ್ತೇವೆ. ಅವರಲ್ಲಿ ಒಂದು ಹೊಸ ವಿಧವಾದ ಸಂಚಲನೆ, ಅವರಲ್ಲಿ ಒಂದು ವಿಧವಾದ ಹೊಸ ಉದ್ವೇಗ, ಅತಿ ಧೈರ್ಯದಿಂದ ವಿಶ್ವಾಸದಿಂದ ಪ್ರಭು ಕ್ರಿಸ್ತರಿಗೆ ಸಾಕ್ಷಿಯಾಗಿ ಬಾಳಲು ಶುರುವಾದರು. ಖಂಡಿತವಾಗಿ ನಾವು ಸಂದಿಗ್ಧ ಪರಿಸ್ಥಿತಿ ಸಿಕ್ಕಿಕೊಂಡು ಬದುಕುತ್ತಿದ್ದೇವೆ. ಒಂದೆಡೆ ಕೊರೋನಾ ಸೋಂಕಿನಿಂದ ಹಲವಾರು ವ್ಯಕ್ತಿಗಳು ಬಲಿಯಾಗಿ ಪರಿತಪಿಸುವ ವೇಳೆಯಲ್ಲಿ, ಮತ್ತೊಂದೆಡೆ ಆರ್ಥಿಕ ಸುಧಾರಣೆಯನ್ನು ಕಂಡು ನಡುಗುತ್ತಿದ್ದೇವೆ. ಮುಂಬರುವ ದಿನಗಳಲ್ಲಿ ನಮ್ಮ ಜೀವನ ಹೇಗಿರುತ್ತದೋ, ಮುಂಬರುವ ದಿನಗಳಲ್ಲಿ ನಮ್ಮನ್ನು ಮುನ್ನಡೆಸಲು ಕೈಗೊಳ್ಳಲಿರುವ ನಿರ್ಧಾರಗಳು ಹೇಗಿರುತ್ತದೋ, ಇಂತಹ ವಿಷಯಗಳು ನಮ್ಮನ್ನು ಕಾಡುತ್ತಿರುವ ಸಂದರ್ಭದಲ್ಲಿ ದೇವರು ನಮಗೆ ಹೇಳುವುದೆಂದರೆ, ನನ್ನೆಡೆಗೆ ಬರುವವರನ್ನು ನಾನು ಅವರನ್ನು ತುಂಬಿಸುವೆನು, ನನ್ನೆಡೆಗೆ ಬರುವವರನ್ನು ನಾನು ಪೂರ್ಣಗೊಳಿಸುವೆನು, ನನ್ನೆಡೆಗೆ ಬರುವವರನ್ನು ಬಲಪಡಿಸುವೆನು. ಈ ನಂಬಿಕೆ ವಿಶ್ವಾಸ ನಮ್ಮಲ್ಲಿ ಹಸಿರಾಗಿದ್ದರೆ, ಈ ನಂಬಿಕೆ ವಿಶ್ವಾಸ ನಮ್ಮಲ್ಲಿ ಜೀವಂತವಾಗಿದ್ದರೆ ಈ ಬಲಿ ಪೂಜೆಯ ಮೂಲಕ ತಂದೆ ದೇವರಿಗೆ ಸ್ತುತಿಸುವುದನ್ನು ಸಮರ್ಪಿಸೋಣ. ಒಂದು ವೇಳೆ ಪವಿತ್ರಾತ್ಮ ಬರಮಾಡಿಕೊಳ್ಳದೆ, ಪವಿತ್ರಾತ್ಮರನ್ನೇ ಸಂಚಾರ ಮಾಡದೆ ಬದುಕುತ್ತಿದ್ದರೆ ನಮ್ಮ ದುರ್ಸ್ಥಿತಿಗಾಗಿ, ನಮ್ಮ ಕಟ್ಟಿಕೊಂಡ ಸಕಲ ಪಾಪಗಳಿಗಾಗಿ ದೇವರಲ್ಲಿ ಕ್ಷಮೆ ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರಿಗೆ ತೋರಿಸಿದ ಪಾಪಗಳನ್ನು ಕ್ಷಮಿಸಿದ ನಿತ್ಯ ಜೀವಕ್ಕೆ ಕರೆದೊಯ್ಯಲೇ.
ಪ್ರಾರ್ಥಿಸೋಣ. ಪವಿತ್ರ ಪಿತನೇ, ಪರಮ ಜ್ಯೋತಿಯೇ,
ಇಂದಿನ ಮಹೋತ್ಸವದ ರಹಸ್ಯದಿಂದ ಸಕಲ ದೇಶ ಮತ್ತು ಜನಾಂಗಗಳ ಮಧ್ಯೆ ಇರುವ ನಿಮ್ಮ ಅಖಿಲ ಧರ್ಮ ಸಭೆಯನ್ನು ಪಾವನಗೊಳಿಸುತ್ತೀರಿ. ವಿಶ್ವದಾದ್ಯಂತ ಪವಿತ್ರಾತ್ಮರ ವರಗಳನ್ನು ಸುರಿಸಿರಿ. ಶುಭ ಸಂದೇಶ ಬೋಧನೆಯ ಪ್ರಾರಂಭದಲ್ಲಿ ಕಾರ್ಯಪ್ರವೃತ್ತವಾಗಿದ್ದ ನಿಮ್ಮ ದಿವ್ಯ ಕೃಪಾವರವು ವಿಶ್ವಾಸಿಗಳ ಹೃದಯಗಳನ್ನು ಮನಗಳನ್ನು ಈಗ ಮತ್ತೊಮ್ಮೆ ತುಂಬಲೇ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿಯಾಡುವ ನಮ್ಮ ಪ್ರಭು ನಿಮ್ಮ ಪುತ್ರರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೇ ವಾಚನ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಆ ಆತ್ಮ ಪ್ರೇರಣೆಯಿಂದ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡತೊಡಗಿದರು. ಅಧ್ಯಾಯ 2 ದೈವವಚನಗಳು 1-11 ಪಂಚಶತಮ ಹಬ್ಬದ ದಿನ ಭಕ್ತ ವಿಶ್ವಾಸಿಗಳೆಲ್ಲರೂ ಒಂದು ಸ್ಥಳದಲ್ಲಿ ಸಭೆ ಸೇರಿದ್ದರು. ಪಕ್ಕನೆ ಬಲವಾದ ಬಿರುಗಾಳಿ ಬೀಸುತ್ತಿದೆಯೋ ಎಂಬಂತೆ ಶಬ್ದವೊಂದು ಆಕಾಶದಿಂದ ಕೇಳಿಬಂತು. ಅದು ಅವರು ಕುಳಿತಿದ್ದ ಮನೆಯಲ್ಲೆಲ್ಲ ಮಾರ್ಧನಿಸಿತು. ಅಲ್ಲದೆ ಅಗ್ನಿಜ್ವಾಲೆಗಳು ಕೆನ್ನಾಲಿಗೆಯಂತೆ ಕಾಣಿಸಿಕೊಂಡವು. ಅವು ವಿಂಗಡ ವಿಂಗಡವಾಗಿ ಪ್ರತಿಯೊಬ್ಬರ ಮೇಲೂ ನೆಲೆಸಿದವು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಆ ಆತ್ಮ ಪ್ರೇರಣೆಯಿಂದ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡತೊಡಗಿದರು. ಅದೇ ಸಮಯದಲ್ಲಿ ವಿಶ್ವದ ಎಲ್ಲ ದೇಶಗಳಿಂದ ಧರ್ಮನಿಷ್ಠ ಯಹೂದ್ಯರು ಜೆರುಸಲೇಮಿಗೆ ಬಂದು ತಂಗಿದ್ದರು. ಆ ಶಬ್ದವನ್ನು ಕೇಳಿದ್ದೇ ಜನರ ದೊಡ್ಡ ಗುಂಪು ಸೇರಿತು. ಭಕ್ತಾದಿಗಳು ಮಾತನಾಡುತ್ತಿದ್ದುದನ್ನು ತಮ್ಮ ತಮ್ಮ ಭಾಷೆಗಳಲ್ಲೇ ಕೇಳಿದ ಜನರು ದಿಗ್ಭ್ರಮೆಗೊಂಡರು. ಅವರೆಲ್ಲರೂ ವಿಸ್ಮಿತರಾದರು. ಹೀಗೆ ಮಾತನಾಡುವ ಇವರೆಲ್ಲ ಗಲೀಲಿಯದವರಲ್ಲವೇ? ನಮ್ಮಲ್ಲಿ ಪ್ರತಿಯೊಬ್ಬನು ಇವರು ಮಾತನಾಡುತ್ತಿರುವುದನ್ನು ತನ್ನ ತನ್ನ ಮಾತೃಭಾಷೆಯಲ್ಲೇ ಕೇಳುತ್ತಿರುವುದು ಹೇಗೆ? ನಮ್ಮಲ್ಲಿ ಪಾರ್ಥಿಯರು, ಮೀಡಿಯರು ಮತ್ತು ಎಲೆಮೀನವರು, ಮೆಸಪಟೇಮಿಯಾ, ಜುದೇಯ ಮತ್ತು ಕಪ್ಪಾದೋಸಿಯದವರು ಇದ್ದಾರೆ. ಪೋಂತ ಮತ್ತು ಏಷ್ಯಾದವರು, ಫ್ರಿಜಿಯಾ ಮತ್ತು ಪಾಂಫಿಲಿಯಾದವರು ಇದ್ದಾರೆ. ಈಜಿಪ್ಟ್ ಮತ್ತು ಸಿರೇನಿನ ಬಳಿಯಲ್ಲಿರುವ ಲಿಬಿಯಾ ಪ್ರಾಂತ್ಯದವರು ಸೇರಿದ್ದಾರೆ. ಅದಲ್ಲದೆ ನಮ್ಮಲ್ಲಿ ಕೆಲವರು ರೋಮ್ನಿಂದ ಬಂದಿದ್ದಾರೆ. ಯಹೂದ್ಯರು, ಯಹೂದ್ಯ ಧರ್ಮಾವಲಂಬಿಗಳು ಆದ ಅನ್ಯರು, ಕ್ರೇಟ್ ಮತ್ತು ಅರೇಬಿಯಾದವರು ಇಲ್ಲಿದ್ದಾರೆ. ದೇವರ ಮಹತ್ ಕಾರ್ಯಗಳನ್ನು ಕುರಿತು ಇವರು ಮಾತನಾಡುತ್ತಿರುವುದನ್ನು ನಾವೆಲ್ಲರೂ ನಮ್ಮ ನಮ್ಮ ಭಾಷೆಗಳಲ್ಲೇ ಕೇಳುತ್ತಿದ್ದೇವಲ್ಲ ಎಂದು ಅಚ್ಚರಿಯನ್ನು ವ್ಯಕ್ತಪಡಿಸಿದರು. ಪ್ರಭುವಿನ ವಾಕ್ಯವಿದು. ನಿಮ್ಮ ಉತ್ತರ ಅಲ್ಲೇಲೂಯಾ, ಅಲ್ಲೇಲೂಯಾ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು. ಪ್ರಭು ನನ್ನ ದೇವ, ನೀನೇ ಸರ್ವೋತ್ತಮನು. ಸೃಜಿಸಿರುವೆ ಎಲ್ಲವನ್ನೂ ಸುಜ್ಞಾನದಿಂದ, ಜಗವೆಲ್ಲ ತುಂಬಿದೆ ನಿನ್ನ ಸೃಷ್ಟಿಯಿಂದ. ಶ್ಲೋಕ. ತಲ್ಲಣಗೊಳ್ಳುವುದು ನೀ ಮುಖ ಮರೆಮಾಡಿಕೊಳ್ಳಲು, ಮಣ್ಣು ಪಾಳಾಗುವುದು ನಿನ್ನವುಗಳ ಉಸಿರನ್ನಡಗಿಸಲು. ನೀ ಉಸಿರನ್ನೂದಲು ಹೊಸದಾಗುವು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಶ್ಲೋಕ. ಸ್ವಾಮಿ ದೇವನ ಮಹಿಮೆ ಇರಲಿ ಶಾಶ್ವತವಾಗಿ. ಆತ ಸಂತೋಷಿಸಲಿ ತನ್ನ ಸುಕೃತ್ಯಗಳಿಗಾಗಿ. ಆತನಿಗೊಲಿಯಲಿ ನನ್ನ ಧ್ಯಾನ, ಆತನಲ್ಲೇ ಹರ್ಷಿಸಲಿ ನನ್ನ ಮನ. ಶ್ಲೋಕ.
இரண்டாம் வாசகம். திருத்துதர் பவுல் கொரிந்தியருக்கு எழுதிய முதல் திருமுகத்திலிருந்து வாசகம். அதிகாரம் 12, இறைவசனம் 3-7 மற்றும் 12-13. சகோதர சகோதரிகளே, தூய ஆவியால் ஆட்கொள்ளப்பட்டவரன்றி வேறு எவரும் இயேசுவே ஆண்டவர் என சொல்ல முடியாது. இதை நீங்கள் தெரிந்து கொள்ள வேண்டும். அருட்கொடைகள் பல உண்டு, ஆனால் தூய ஆவியார் ஒருவரே. திருத்தொண்டுகளும் பல வகை உண்டு, ஆனால் ஆண்டவர் ஒருவரே. செயல்பாடுகள் பல வகை உண்டு, ஆனால் கடவுள் ஒருவரே. அவரே எல்லாரிடமும் எல்லாவற்றையும் செயல்படுத்துவர். பொது நன்மைக்காகவே தூய ஆவியாரின் செயல்பாடுகள் ஒவ்வொன்றிலும் வெளிப்படுகிறது. உடல் ஒன்றே, உறுப்புகள் பல. உடலின் உறுப்புகள் பலவாயினும் உடல் ஒன்றாயிருப்பது போல கிறிஸ்துவும் இருக்கின்றார். ஏனெனில் யூதரானாலும் கிரேக்கரானாலும் அடிமைகளானாலும் உரிமை குடிமக்களானாலும் நாம் எல்லோரும் ஒரே தூய ஆவியால் ஒரே உடலாய் இருக்கும்படி திருமுழுக்கு பெற்றோம். அந்த ஒரே ஆவியை பானமாகவும் பெற்றோம். ஆண்டவரின் அருள்வாக்கு. அல்லேலூயா, 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 அல்லேலூயா. ಹಬ್ಬದ ಕೊನೆಯ ದಿನ ಮಹಾದಿನ ಆಗಿತ್ತು. ಅಂದು ಯೇಸು ಸ್ವಾಮಿ ನಿಂತುಕೊಂಡು ಉಚ್ಚಸ್ವರದಿಂದ ಹೀಗೆಂದರು, ಬಾಯಾರಿದವನು ನನ್ನ ಬಳಿಗೆ ಬಂದು ಕುಡಿಯಲಿ. ಹಲ್ಲೇಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದ್ದರು. ಯೆಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಯೇಸು ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಗಳನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹಾದಾನವಾಯಿತು. ಯೇಸು ಪುನಃ, ನಿಮಗೆ ಶಾಂತಿ. ಪಿತನು ನನ್ನನ್ನು ಕಳುಹಿಸಿದಂತೆಯೇ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಎಂದರು. ಅನಂತರ ಅವರ ಮೇಲೆ ಉಸಿರೂದಿ, ಪವಿತ್ರಾತ್ಮರನ್ನು ಸ್ವೀಕರಿಸಿರಿ. ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವನ್ನು ಕ್ಷಮಿಸಲಾಗುವುದು. ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದು ನುಡಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಗಳನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹಾದಾನಂದವಾಯಿತು. ಪಿತನು ನನ್ನನ್ನು ಕಳುಹಿಸಿದಂತೆಯೇ ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ಅನಂತರ ಅವರ ಮೇಲೆ ಉಸಿರೂದಿ, ಪವಿತ್ರಾತ್ಮ ಸ್ವೀಕರಿಸಿರಿ. ಯಾರ ಪಾಪಗಳನ್ನು ನೀವು ಕ್ಷಮಿಸುವಿರೋ ಅವರ ಪಾಪಗಳು ಕ್ಷಮಿಸಲಾಗುವುದು. ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು. ಈ ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಚಕ್ರವರ್ತಿ ನೆಪೋಲಿಯನ್ ತನ್ನ ಸಾವಿರಾರು ಸೈನಿಕರೊಂದಿಗೆ ಮುಂಚೂಣಿಯಲ್ಲಿ ನಿಂತು ಶತ್ರು ಸೈನಿಕರೊಡನೆ ಯುದ್ಧ ಭೂಮಿಯಲ್ಲಿ ಹೋರಾಡುತ್ತಿದ್ದನು. ಹೀಗೆ ಹೋರಾಡುತ್ತಿದ್ದ ಒಂದು ಸಂದರ್ಭದಲ್ಲಿ ತನ್ನ ಸೈನ್ಯ ಸರ್ವನಾಶವಾಗುತ್ತದೆಂಬ
ಅರಿವು ಅವನನ್ನು ಕಾಡತೊಡಗಿತು. ವಿಪರೀತ ಭಯ ಚಕ್ರವರ್ತಿಯ ಮನಸ್ಸನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿತು. ತಕ್ಷಣ ಕೊಂಬು ಊದುವವನನ್ನು, ಕಹಳೆಯನ್ನು ಊದುವವನನ್ನು ಕರೆಸಿ, ನಮ್ಮ ಸರ್ವ ಸೈನಿಕರು ರಣಭೂಮಿಯನ್ನು ತೊರೆದು ದೂರಕ್ಕೆ ಪಲಾಯನಗೈಯುವಂತೆ ಕೊಂಬನ್ನು ಊದಲು ಆಜ್ಞಾಪಿಸಿದನು. ಚಕ್ರವರ್ತಿಯ ಮಾತನ್ನು ಕೇಳಿ ವಿಚಲಿತನಾಗದ ಕೊಂಬು ಊದುವ ಸೈನಿಕ ಸ್ಥೈರ್ಯದಿಂದ ಚಕ್ರವರ್ತಿಗೆ ಹೇಳಿದ, ಮಹಾಪ್ರಭುಗಳೇ, ಹೇಡಿಗಳ ಹಾಗೆ ರಣಭೂಮಿಯನ್ನು ಬಿಟ್ಟು ಓಡಿ ಹೋಗುವಂತೆ ನೀವು ಎಂದಿಗೂ ಹಿಂದೆ ಎಂದಿಗೂ ಹೇಳಿಕೊಟ್ಟವರಲ್ಲ. ವಿಶ್ವ ಪರಿಸ್ಥಿತಿಯಲ್ಲೂ ವೀರಾವೇಶದಿಂದ ಹೋರಾಡಿ ಮಡಿಯುವಂತೆ ಧೈರ್ಯ ತುಂಬಿದವರು ನೀವು. ಹೀಗಿರುವಲ್ಲಿ ಇದು ನನ್ನ ಒಂದು ಸಣ್ಣ ಸಲಹೆ. ಇನ್ನೂ ಹೆಚ್ಚು ಉತ್ಸಾಹದಿಂದ ವೀರಾವೇಶದಿಂದ ಹೋರಾಟ ಮಾಡುವಂತೆ, ಹೋರಾಟ ನಡೆಸುವಂತೆ ಕೊಂಬನ್ನು ಊದುವೆನು ಎಂದು ಹೇಳಿ ಕೊಂಬನ್ನು ಗಟ್ಟಿಯಾಗಿ ಊದಿದನು. ಸೈನಿಕರು ಇನ್ನೂ ಹೆಚ್ಚು ಉತ್ಸಾಹ ಭರಿತಗೊಂಡು ವೀರಾವೇಶದ ಹೋರಾಡಿ ಕಡೆಗೂ ಜಯವನ್ನು ಸಾಧಿಸಿದರು. ಆ ಯುದ್ಧವನ್ನು ಗೆದ್ದರು. ಪ್ರೀತಿ ಸಹೋದರ ಸಹೋದರಿ, ಇದು ಕಟ್ಟುಕಥೆಯಲ್ಲ. ಮಾನವರ ಇತಿಹಾಸದಲ್ಲಿ ನಡೆದ ಒಂದು ನೈಜ ಘಟನೆ. ಕಹಳೆ ಊದುವನು, ಆ ಕೊಂಬನ್ನು ಊದಿದವನಲ್ಲಿದ್ದ ಒಂದು ಪ್ರಜ್ಞೆ, ಅವನಲ್ಲಿದ್ದ ಅರಿವು. ಇನ್ನು ಹೇಳಬೇಕಾದರೆ ತಕ್ಷಣ ಆ ಕ್ಷಣಕ್ಕೆ ಪರಿಹಾರವನ್ನು ಕೊಟ್ಟ ಒಂದು ಜ್ಞಾನ. ದೇಶವನ್ನು ಕಾಪಾಡುವ ಜ್ಞಾನ, ಶತ್ರು ಸೈನಿಕರಿಗೆ ಒಂದು ಪಾಠವನ್ನು ಕಲಿಸುವ ಒಂದು ಜ್ಞಾನ. ಇಲ್ಲಿಂದ ನಾವು ಓಡಿ ಹೋಗಬೇಕಾಗಿಲ್ಲ, ಪಲಾಯನ ಮಾಡಬೇಕಾಗಿಲ್ಲ. ವೀರಾವೇಶದಿಂದ ಅವರ ಮುಂದೆ ನಿಂತು ಹೋರಾಟವನ್ನು ಮಾಡಬೇಕು. ಹೌದು ಪ್ರೀತಿಯ ಸಹೋದರ ಸಹೋದರಿ, ಇಂಥ ಒಂದು ಕೆಚ್ಚೆದೆಯನ್ನೇ ದೇವರು ನಮಗೆ ನೀಡಿದ್ದಾರೆ. ನಮ್ಮ ಎದೆಯಲ್ಲಿ, ನಮ್ಮ ಮನದಲ್ಲಿ, ನಮ್ಮ ಹೃದಯದಲ್ಲಿ ಇರಬೇಕಾದ ಒಂದು ದಿವ್ಯ ಶಕ್ತಿ ಎಂದರೆ ಪವಿತ್ರಾತ್ಮ ಶಕ್ತಿ. ಜೀವನದಲ್ಲಿ ಏನೇ ನಡೆದರೂ ಸರಿ, ನಮ್ಮನ್ನು ಸೃಷ್ಟಿಸಿದ ಕರ್ತರು ನಮ್ಮನ್ನು ಸದಾ ಪರಿಪಾಲಿಸುವ ದೇವರು, ನಮ್ಮನ್ನು ಸಂರಕ್ಷಿಸುವ ದೇವರು, ನಮ್ಮನ್ನು ಕಾಪಾಡುವ ದೇವರು, ನಮ್ಮನ್ನು ಕೈ ಬಿಡುವ ದೇವರಲ್ಲ, ನಮ್ಮನ್ನು ಬಿಟ್ಟುಕೊಡುವ ದೇವರಲ್ಲ, ನಮ್ಮನ್ನು ವಿನಾಶಕ್ಕೆ ಗುರಿಪಡಿಸುವ ದೇವರಲ್ಲ. ಇಂಥ ಒಂದು ಪ್ರಜ್ಞೆ, ಇಂಥ ಒಂದು ಅರಿವು, ಇಂಥ ಒಂದು ತಿಳುವಳಿಕೆ, ಇಂಥ ಒಂದು ವಿವೇಚನೆ ನಮ್ಮದಾಗಿಸಿಕೊಳ್ಳಬೇಕಾದರೆ ಅದು ಪವಿತ್ರಾತ್ಮರಿಂದ ಮಾತ್ರ ಸಾಧ್ಯ. ಇಂದಿನ ಸುಸಂದೇಶವನ್ನು ನಾವು ಗಮನಿಸುವಾಗ ಆ ಸನ್ನಿವೇಶವನ್ನು ನಾವು ನೋಡಬೇಕು. ಎಂಥ ಸನ್ನಿವೇಶ? ಯಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಅಂಜಿ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಒಂದು ಕೋಣೆಯಲ್ಲಿ ಅವಿತುಕೊಂಡು ಬದುಕುತ್ತಿದ್ದ ಒಂದು ಜೀವನ. ಎಷ್ಟೋ ವರ್ಷಗಳಿಂದ ನಾವು ಈ ಸುಸಂದೇಶವನ್ನು ಕೇಳ್ತಾ ಬರ್ತಾ ಇದ್ದೀವಿ. ಅವಾಗ ಕೇಳುವಾಗಲ್ಲ ಏನೋ ಒಂದು ಘಟನೆ, ಒಂದು ಮನೆಯಲ್ಲಿ ಕೂಡಿದ್ದಾರೆ, ಒಂದು ಕೋಣೆಯಲ್ಲಿ ಕೂಡಿಟ್ಟಿದ್ದಾರೆ ಅಷ್ಟೇ. ಆದರೆ ಇವತ್ತು ಯಾವಾಗ ಮನೆ ಬಿಟ್ಟು ಹೊರಗಡೆ ಹೋಗೋಣ, ಮನೆಯಲ್ಲಿ ಇದ್ದಿದ್ದು ಹುಚ್ಚಿಡಿದಿದೆ. ನಿಷ್ಕ್ರಿಯರಾಗಿದ್ದೇವೆ, ಜಡ ಜೀವಿಗಳಾಗಿದ್ದೇವೆ.
ಇನ್ನು ಹೇಳಬೇಕಾದ್ರೆ ಮನೆಯಲ್ಲಿದ್ದರೂ ಕೂಡ ಇವತ್ತು ನಾವೇನೋ ಒಂದು ಫ್ರಿಡ್ಜ್ ಅಲ್ಲಿ ಇರುವ ರೀತಿಯಲ್ಲಿದ್ದೇವೆ. ಆದರೆ ದೇವರು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ನಮಗೆ ಹೇಳುವುದೇನೆಂದರೆ, ದೇವರ ಮೇಲೆ, ಸೃಷ್ಟಿಕರ್ತರ ಮೇಲೆ, ರಕ್ಷಕರ ಮೇಲೆ ನೀವು ಅತಿಯಾದ ನಂಬಿಕೆ ವಿಶ್ವಾಸವಿಟ್ಟು ಬದುಕುವುದಾದರೆ ಈ ಪ್ರಕೃತಿ ನಿಮ್ಮನ್ನು ಏನು ಮಾಡಲು. ಪ್ರಕೃತಿ ನಿಮಗೆ ವಿರೋಧಿಯಲ್ಲ. ಇನ್ನು ಹೇಳಬೇಕಾದರೆ ಪ್ರಕೃತಿ ನಿಮ್ಮ ಸಹಕಾರಿಯಾಗಿರುತ್ತಾನೆ. ಪ್ರಕೃತಿ ನಿಮಗೆ ಸಹಾಯಕರಾಗುತ್ತಾರೆ. ಉದಾಹರಣೆಗೆ ಎಷ್ಟೋ ಜನ ಇವಾಗ ಗಾಡಿಗಳು ಓಡಾಡ್ತಾ ಇಲ್ಲ, ಹೆಚ್ಚಾದ ಸಂಚಾರವಿಲ್ಲ, ಮಾಲಿನ್ಯ ಇಲ್ಲ, ಸ್ವಲ್ಪ ಮಟ್ಟಿಗೆ ಶುದ್ಧವಾದ ಗಾಳಿಯನ್ನು ನಾವು ಶ್ವಾಸ ಮಾಡುತ್ತಿದ್ದೇವೆ. ಪರಿಸರವನ್ನು ನೀವು ನೋಡುವಾಗ, ಗಿಡ ಮರ ಬಳ್ಳಿಗಳನ್ನು ನೀವು ನೋಡುವಾಗ, ಅದರ ಎಲೆಗಳು, ಅದರ ನರ್ತನ, ನಮ್ಮ ಕಣ್ಗಳಿಗೆ ಮನಸ್ಸಿಗೆ ಒಂದು ಹೊಸ ಕಾಂತಿಯನ್ನು ಮೂಡ್ತಾರೆ. ಹೌದು ಪ್ರೀತಿಯ ಸಹೋದರಿ ಸಹೋದರಿ, ಒಂದೆಡೆ ನಾವು ಕಷ್ಟವನ್ನು ಪಡುತ್ತಿದ್ದರೂ ಮತ್ತೊಂದೆಡೆ ದೇವರು ಹೇಳುವುದೇನಿದೆ, ನೀವು ನನ್ನೊಡನಿರುವಾಗ ಯಾವ ಅಪಾಯವು ನಿಮ್ಮನ್ನು ಮುಟ್ಟಲ್ಲ. ಇದನ್ನು ಧಾರ್ಮಿಕ ರೀತಿಯಲ್ಲಿ ಹೇಳುವುದಾದರೆ ದೇವರು ನಮಗೆ ಹೀಗೆನ್ನುತ್ತಾರೆ, ನಾನು ನಿಮ್ಮ ಪಾಪಗಳನ್ನು ಕ್ಷಮಿಸುತ್ತೇನೆ, ನಾನು ನಿಮ್ಮ ದೋಷಗಳನ್ನು ತೆಗೆದುಬಿಡುತ್ತೇನೆ ಅಷ್ಟೇ. ಇದು ದೇವರ ಭಾಷೆ. ಸಾಮಾಜಿಕ ಭಾಷೆ ಒಂದಿದೆ, ಧರ್ಮಶಾಸ್ತ್ರದ ದೈವಿಕ ಭಾಷೆ ಒಂದಿದೆ, ರಾಜಕೀಯ ಭಾಷೆ ಒಂದಿದೆ, ಆರ್ಥಿಕ ಭಾಷೆ ಒಂದಿದೆ. ಇಂದಿನ ಮೊದಲನೇ ವಾಚನದಲ್ಲಿ ನಾವು ಕೇಳಿಸ್ಕೊಳ್ತೇವೆ, ಪ್ರೇಷಿತರು ಬಂದು ಪ್ರಭು ಕ್ರಿಸ್ತರ ಪರವಾಗಿ ಸಾಕ್ಷ್ಯ ನೀಡುತ್ತಿದ್ದ ಸಂದರ್ಭದಲ್ಲಿ ಅವರು ಮಾತನಾಡುತ್ತಿದ್ದ ಭಾಷೆ ಅವರ ಭಾಷೆ, ಅರಮೈಕ್ ಭಾಷೆ. ಆದರೆ ಅಲ್ಲಿ ನೆರೆದಿದ್ದ ಜನರು ವಿವಿಧ ಭಾಷೆ, ವಿವಿಧ ದೇಶಗಳಿಂದ ಬಂದವರು. ಅವರು ತಮ್ಮ ತಮ್ಮ ಭಾಷೆಗಳಲ್ಲೇ ಅರ್ಥ ಮಾಡಿಕೊಳ್ಳುತ್ತಿದ್ದರು. ಭಾಷೆ ಅಂತ ಹೇಳುವಾಗ ಬರೀ ತಮಿಳು, ಕನ್ನಡ, ಇಂಗ್ಲಿಷ್, ಉರ್ದು ಅಂತ ಭಾಷೆಗಳು ಮಾತ್ರವಲ್ಲ, ಭಾಷೆಗಳಲ್ಲಿ ಬೇರೆ ಭಾಷೆಯೂ ಇದೆ. ನಿಮಗೆ ಹೇಳಿದ ಪ್ರಕಾರ ದೈವಿಕ ಭಾಷೆ ಇದೆ, ಸಾಮಾಜಿಕ ಸೋಷಿಯಲ್ ಲ್ಯಾಂಗ್ವೇಜ್ ಇದೆ. ಇವಾಗ ನಾವು ಹೇಳ್ತಾ ಇದ್ದೀವಿ, ಅವಾಗವಾಗ ಒಂದು ಪದವನ್ನು ಬಳಸ್ತಾ ಇದ್ದೀವಿ, ಸೋಷಿಯಲ್ ಡಿಸ್ಟೆನ್ಸ್, ಒಂದು ಅಂತರವಿರಬೇಕು. ಸಂಬಂಧಗಳು ಬೇಕಾಗಿತ್ತು, ಹಿಂದೆ ಒಂದು ನಿಕಟವಾದ ಸಂಬಂಧವಿತ್ತು, ಈಗ ಸಂಬಂಧಗಳನ್ನು ನಾವು ಸ್ವಲ್ಪ ದೂರ ಮಾಡ್ತಾ ಇದ್ದೀವಿ. ಕೋಣೆಯಲ್ಲಿ ಬದುಕುತ್ತಿದ್ದ ಪ್ರೇಷಿತರು ಇಂಥ ಒಂದು ಜೀವನವನ್ನೇ ಜೀವಿಸುತ್ತಿದ್ದರು. ಎಲ್ಲರನ್ನ ಬಿಟ್ಟು ಬೇರ್ಪಡಿಸಿಕೊಂಡು ಬೇಡ, ಯಾರು ಬೇಡ. ಆದರೆ ದೇವರು ಹೇಳ್ತಾ ಇದ್ದಾರೆ, ಇಲ್ಲ, ಈ ಕೋಣೆಯನ್ನು ಬಿಟ್ಟು ನೀನು ಹೊರಗಡೆ ಹೋಗಬೇಕು. ವೀರಾವೇಶದಿಂದ ದೇವರ ಸುವಾರ್ತೆಯನ್ನು ನೀನು ಸಾರಬೇಕು. ದೇವರನ್ನು ನೀನು ಹೊತ್ತುಕೊಂಡು ಬದುಕಬೇಕು. ದೇವರನ್ನು ಜನರ ಮಧ್ಯೆ, ಸಮಾಜದ ಮಧ್ಯೆ ಸ್ಥಾಪನೆ ಮಾಡಬೇಕಾಗಿದೆ. ಜನರು ದೇವರ ಇರುವಿಕೆಯನ್ನು ಕಂಡುಕೊಳ್ಳಬೇಕು. ಕ್ರಿಸ್ತನ ಪ್ರೀತಿಯ ಸಹೋದರ ಸಹೋದರರೇ, ಈ ಒಂದು ಜೀವನವನ್ನು ನಾವು ನಡೆಸಬೇಕಾದರೆ ಆತ್ಮರಿಂದ ಮಾತ್ರ ಸಾಧ್ಯ, ಪವಿತ್ರಾತ್ಮರಿಂದ ಮಾತ್ರ ಸಾಧ್ಯ. ಯಾಕೆ ಎಷ್ಟೋ ಜನರು ಬಂದು ಪ್ರಾರ್ಥನೆ ಮಾಡುವಾಗ ಸಣ್ಣ ಸ್ವರದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಚರಣೆಗಳಲ್ಲಿ ಪಾಲ್ಗೊಂಡು ಸಕ್ರಿಯವಾಗಿ ತಮ್ಮ ಬದುಕನ್ನು ಹೊರಪಡಿಸಿದ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ? ಒಂದು ಕ್ಷಣಿಕವಾದ ಒಂದು ಸ್ವರ, ಯಾರಿಗೂ ಕೇಳದಿರುವ ಸ್ವರ,
ದೇವರು ಹೇಳುವುದೇನೆಂದರೆ, ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುವುದಾದರೆ, ಕೂಡಿಕೊಂಡಿದ್ದರೆ ನಿಮ್ಮ ಸ್ವರ ಉಚ್ಚ ಸ್ವರವಾಗುತ್ತದೆ, ನಿಮ್ಮ ಸ್ವರ ದೊಡ್ಡ ಸ್ವರವಾಗುತ್ತದೆ, ನಿಮ್ಮ ಸ್ವರ ಸುಸ್ವರವಾಗುತ್ತದೆ. ಆದರೆ ಆ ಸುಸ್ವರವನ್ನೇ ದೇವರು ಮತ್ತೊಂದು ರೀತಿಯಲ್ಲಿ ಹೇಳುತ್ತಾರೆ, ನೀವು ಯಾರ ಪಾಪಗಳನ್ನು ಕ್ಷಮಿಸುವಿರೋ ಅವರ ಪಾಪಗಳು ಕ್ಷಮಿಸಲಾಗುವುದು. ಆ ಧೈರ್ಯ ಇರಬೇಕು. ಇವತ್ತು ಜನ ಬಂದ್ಬಿಟ್ಟು ನಮಗೆ ಯೋಚಿಸಿದ ರೀತಿಯಲ್ಲಿ ಬದುಕಬೇಕೆಂಬ ಒಂದು ಆಸೆ, ಹಂಬಲ. ಹಣ ಇದೆ, ನಾನು ಹೆಂಗ್ ಬೇಕಾದರೂ ಜೀವಿಸಬಹುದು. ನನ್ನ ಜೀವನವನ್ನು ನಿಯಂತ್ರಿಸುವ ಶಕ್ತಿ ಎಂದರೆ ಹಣ. ಇದೊಂದು ಭ್ರಮೆ, ಇದೊಂದು ಹುಚ್ಚುತನ, ಇದೊಂದು ಮೊಂಡತನ. ಇದೊಂದು ಅಜ್ಞಾನ, ಇದೊಂದು ಭಕ್ತಿ ಇಲ್ಲದ ಒಂದು ಭಾವನೆ. ಆದ ಕಾರಣ ಪವಿತ್ರಾತ್ಮರು ಬರುವಾಗ ಆ ಸಪ್ತ ವರಗಳನ್ನು ಕೊಡ್ತಾ ಇದ್ದಾರೆ. ಎಂತಹ ಸಪ್ತ ವರಗಳನ್ನು ಕೊಡ್ತಾ ಇದ್ದಾರೆ? ದೈವ ಭಯ. ದೈವ ಭಯವೇ ಜ್ಞಾನಕ್ಕೆ ಮೂಲ ಆಧಾರ. ದೈವ ಭಯವೇ ಜ್ಞಾನಕ್ಕೆ ಮೂಲ. ಇವತ್ತು ನಮಗೆ ಜ್ಞಾನ ಅರಿವು ಕೊಡ್ಬೇಕಂದ್ರೆ ಏನ್ ಮಾಡ್ತಾ ಇದ್ದೀವಿ? ಶಾಲೆ ಕಳಿಸ್ಬೇಕು, ಪುಸ್ತಕ ಇಸ್ಕೊಡ್ಬೇಕು, ಫೀಸ್ ಕಟ್ಟಬೇಕು, ಟ್ಯೂಷನ್ ಕೊಡಬೇಕು. ಯಾವ್ದು ಆಧಾರ? ದೇವರ ಆಧಾರವಾಗಿದ್ದಾರೆ? ಇಲ್ಲ. ಪಾಪ ನಮ್ಮ ಮಕ್ಕಳು ಏನೇನೋ ಕಲಿತಾರೆ, ಕಲಿಯಬಾರ್ದೆಲ್ಲ ಕಲಿತಾ ಇದ್ದಾರೆ, ಕಲಿಯಬೇಕಾದನ್ನ ಕಲಿತಾ ಇಲ್ಲ. ಆದ ಕಾರಣ ಕೆಲವರು ಏನ್ ಮಾಡ್ತಾರೆ, ನಮ್ಮ ಮಕ್ಕಳ ಕಲಿಕೆಯನ್ನು ನೋಡ್ತಾ ಇದ್ದಾರೆ, ಅವರ ಫಾರ್ಮೇಶನ್ ನೋಡ್ತಾ ಇದ್ದಾರೆ, ಅವರ ಎಜುಕೇಶನ್ ನೋಡ್ತಾ ಇದ್ದಾರೆ, ಶಿಕ್ಷಣವನ್ನು ನೋಡ್ತಾ ಇದ್ದಾರೆ. ಅರೆ, ಇದು ಶಿಕ್ಷಣವಲ್ಲ. ಒಂದು ಕಾಲದಲ್ಲಿ ಶಿಕ್ಷಣವೆಂದರೆ, ಕಲಿಕೆ ಎಂದರೆ, ವಿದ್ಯೆ ಎಂದರೆ ಮೊದಲು ವಿಶ್ವಾಸವನ್ನು ಕೊಡುವುದೇ ವಿದ್ಯೆ. ವೇದಗಳನ್ನು ನೀಡುವುದೇ ವಿದ್ಯೆ. ತದನಂತರ ಬಾಕಿ ಬೇರೆ ಇಲ್ಲ. ಯಾರೆಲ್ಲ ವೇದಗಳನ್ನು ಬಡಿಸುತ್ತಾರೋ, ಯಾರೆಲ್ಲ ವೇದಗಳ ಮೇಲೆ ಒಂದು ಆಳವಾದ ಒಂದು ಪ್ರೀತಿ ಪ್ರೇಮವನ್ನು ಬೆಳೆಸಿಕೊಡುತ್ತಾರೋ ಅವರುಗಳು ಸೂಪರ್ ಜ್ಞಾನಿಗಳು. ನಾನು ಹಲವಾರು ಪ್ರಬೋಧನೆಗಳಲ್ಲಿ ಹೇಳುತ್ತೇನೆ, ಸಂಗೀತ ಅಂದರೆ ಸುಮ್ಮನೆ ಇಲ್ಲ. ನಾನು ಸಾಮಾನ್ಯವಾಗಿ ಬ್ರಾಹ್ಮಣರನ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ, ಹೊಗಳ್ತಾ ಇದ್ದೆ. ತಪ್ಪಾಗಿಲ್ಲಪ್ಪ, ನೋಡು, ಅವರು ಎಳೆಯ ವಯಸ್ಸಲ್ಲೇ, 3 ವಯಸ್ಸಲ್ಲೇ, 4 ವಯಸ್ಸಲ್ಲೇ ಏನು ಚೆನ್ನಾಗಿ ಹಾಡ್ತಾರೆ, ಏನು ಚೆನ್ನಾಗಿ ಶ್ಲೋಕಗಳನ್ನ ಹೇಳ್ತಾ ಇದ್ದಾರೆ. ಆದರೆ ದೇವ್ರು ನನಗೆ ಹೇಳ್ತಾ ಇದ್ರು, ಅಣ್ಣೋ, ಕ್ರೈಸ್ತ ಮತದಲ್ಲಿ ಇದೆ, ಕ್ರೈಸ್ತ ಮತದಲ್ಲಿ ಇದ್ದಾರೆ ಜನ, ನೀನಿನ್ನ ಒಳಗಡೆ ಹೋಗಿಲ್ಲ, ಇಂಟರ್ನೆಟ್ ನೀನು ಹೋಗು, ಅಲ್ಲಿ ಕೆಲವರನ್ನ ನೀನು ನೋಡು. ಒಂದು 2-3 ದಿನಗಳಿಂದ ನಾನು ಡೌನ್ಲೋಡ್ ಮಾಡ್ತಾ ಇದ್ದೇನೆ. ಈಗ ನಾನು ನೋಡ್ತಾ ಇದ್ದೀನಿ, ಕೆಲವು ಪ್ರಾಟೆಸ್ಟೆಂಟ್ ವ್ಯಕ್ತಿಗಳು ಅವರು ರಚಿಸುವ ಆ ಹಾಡು, ಆ ಪದಗಳು, ಆ ಸಂಗೀತ ಏನು ಸೂಪರ್ ಅಂದರೆ ಸೂಪರ್. ಜಾನ್ ಜಬರಾಜ್ ಎಂಬುವರು ರಚಿಸಿರುವ ಹಾಡುಗಳನ್ನು ನೋಡುವಾಗ ಅವಾಗ ಇದು ಹೇಗೆ ಸಾಧ್ಯ? ಅವ್ರು ತಕ್ಷಣ ತಗೊಂಡು ಹೋಗ್ಬಿಟ್ಟು ಸಂಗೀತವನ್ನು ಓದ್ತಾ ಇಲ್ಲ. ಅವ್ರು ಮೊದಲು ಓದ್ತಾ ಇದ್ದಿದ್ದು ದೇವರ ವಾಕ್ಯ, ಸುವಾರ್ತೆ, ಕೀರ್ತನೆಗಳನ್ನು ಚೆನ್ನಾಗಿ ಓದಿ ಅದನ್ನು ಗ್ರಹಿಸಿಕೊಂಡು ಬದುಕೋದು. ನಮ್ಮಲ್ಲಿ ಎಷ್ಟು ಜನ ಮಾಡ್ತೇವೆ? ಎಷ್ಟು ಜನ ಮಾಡೋದಿಲ್ಲ. ಯಾಕೆ? ಗುರುಗಳೇ ನಾವೇ ಮಾಡೋದಿಲ್ಲ. ಏನೋ ಕಾಟಾಚಾರಕ್ಕೆ ಸ್ವಲ್ಪ ಓದ್ಬಿಡ್ಬೇಕು, ಕಾಟಾಚಾರಕ್ಕೆ ಒಂದು 15 ನಿಮಿಷ ದೇವರ ಜೊತೆಗಿರಬೇಕು.
ವ್ಯಾಪಾರ ವೃದ್ಧಿ. ಆದರೆ ಯಾರೆಲ್ಲ ದೇವರಿಗೆ ದಿನಂಪ್ರತಿ 2 ಗಂಟೆಯಿಂದ 8 ಗಂಟೆ ಕಾಲ ದೇವರಿಗೆ ಕೊಡ್ತಾರೋ ಅವರೇ ಶಕ್ತಿ, ಅವರೇ ವ್ಯಕ್ತಿ, ಅವರೇ ಮುಕ್ತಿ. ಪ್ರೀತಿಯ ಸಹೋದರ ಸಹೋದರಿ, ಇದನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸಬೇಕಾಗಿದೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹೇಳಿ. ಇವಾಗ ಸುಮಾರು ಮನೆಗಳಲ್ಲಿ ಆನ್ಲೈನ್ ಪ್ರೋಗ್ರಾಮ್ ನಡೀತಾ ಇದೆ, ವರ್ಕೌಟ್ ನಡೀತಾ ಇದೆ. ವರ್ಕೌಟ್ ಅಂತ ಹೇಳುವಾಗ ಎಕ್ಸಸೈಸ್ ಅಲ್ಲ, ವರ್ಕ್ಶೀಟ್ ಕೊಟ್ಬಿಟ್ಟು ಓದಬೇಕಾಗಿದೆ. ನಮ್ಮಲ್ಲಿ ಎಷ್ಟು ಜನ ದಿನಂಪ್ರತಿ ಬೈಬಲ್ ಕೊಟ್ಬಿಟ್ಟು ಇವತ್ತು ಒಂದು 3-4 ವಾಕ್ಯಗಳನ್ನು, ವಚನಗಳನ್ನು ಓದಿ ಅದನ್ನು ಗಟ್ ಮಾಡಿಕೊಂಡು ಅದರ ಬಗ್ಗೆ ಬರಿಬೇಕು, ಅಥವಾ ಅದರ ಬಗ್ಗೆ ವಿಮರ್ಶೆ ಕೊಡಬೇಕು, ಅದರ ಬಗ್ಗೆ ಸ್ವಲ್ಪ ವ್ಯಾಖ್ಯಾನ ಇರಬೇಕಂತ ಎಷ್ಟು ಜನ ನಾವು ಹೇಳ್ತೀವಿ. ಪವಿತ್ರ ಗ್ರಂಥವನ್ನು ಓದೋದೇ ಕಷ್ಟ. ನಮ್ಮ ಜನರಿಗೆ ಓದೋದೇ ಕಷ್ಟ. ಯಾವ ರೀತಿಯಲ್ಲಿ ಓದ್ತೀವಿ ನೀವೇ ನೋಡಿ. ಕೆಲವು ಟೈಮಲ್ಲಿ ಏನೋ ಒಂದು ಪುಸ್ತಕ ತಂದ್ಬಿಟ್ಟು ಕಾಟಾಚಾರಕ್ಕೆ ಓದಬೇಕಂತ ಓದ್ತೀವಿ. ಅದರಲ್ಲಿ ಇಂಟೋನೇಷನ್ ಇರೋದಿಲ್ಲ, ಭಾವಾತ್ಮಕವಾದ ಒಂದು ಫೀಲಿಂಗ್ ಇರೋದಿಲ್ಲ, ಒಂದು ಇಮೋಷನ್ ಇರೋದಿಲ್ಲ, ಒಂದು ಪ್ಯಾಷನ್ ಇರೋದಿಲ್ಲ. ದೇವರ ಸುವಾರ್ತೆಯನ್ನು ಓದುವಾಗ ವಿವಿಧ ರೀತಿಯಲ್ಲಿ ನಾವು ಓದಬೇಕಾಗಿದೆ. ಇವಾಗ ನಾವು ನೋಡ್ತಾ ಇದ್ದೀವಿ, ಏನ್ ನೋಡ್ತಾ ಇದ್ದೀವಿ ಅದು ಕೂಡ ದೇವರು ಹೇಳ್ತಾ ಇದ್ದಾರೆ. ನೋಡೋ, ನೀವೆಲ್ಲ ಪವಿತ್ರ ವಾಕ್ಯವನ್ನು ಓದಿ ಅಂತ ಕೇಳಿದ್ರೆ ಮಾಡ್ತಾರ. ಆದರೆ ಮೊಬೈಲ್ ಹೋಗೋ ನೀನು, ಟಿಕ್ ಟಾಕ್ ಅಂತ ಒಂದಿದೆ, ಆ ಟಿಕ್ ಟಾಕ್ ಅಲ್ಲಿ ನೋಡು, ಏನ್ ಡಿಸೈನ್ ತೋರಿಸ್ತಾರೆ, ಏನ್ ಭಾವನೆಗಳು ತೋರಿಸ್ತಾ ಇದ್ದಾರೆ. ಚಿಕ್ಕ ಮಕ್ಕಳು ತೋರಿಸುವ ಭಾವನೆಗಳೇನು, ಮುದುಕಿಯರು ತೋರಿಸುವ ಭಾವನೆಗಳೇನು, ಟಿಕ್ ಟಾಕ್ ಅಲ್ಲಿ ಏನ್ ಡ್ಯಾನ್ಸು. ದೇವರ ಹತ್ರ ಮಾಡಿ ನಾನು ಖುಷಿ ಪಡ್ತೀನಿ, ನೀವು ಮಾಡಿದ್ರೆ ತಪ್ಪು ಅಂತ ಹೇಳಿ. ಆದರೆ ದೈವ ಭಕ್ತಿಯ ಬಗ್ಗೆ, ದೈವ ಆರಾಧನೆಯ ಬಗ್ಗೆ, ದೈವ ಆಚರಣೆಯ ಬಗ್ಗೆ, ದೇವ ಸುವಾರ್ತೆಯ ಬಗ್ಗೆ ಇದನ್ನೆಲ್ಲ ನೀವು ಮಾಡ್ತೀರಾ? ಯಾಕೆ ನೀವು ಮಾಡೋದಿಲ್ಲ? ಆದ ಕಾರಣ ಇಂದು ನಮಗೆ ಒಂದು ಹೊಸ ಧರ್ಮ ಬೇಕಾಗಿದೆ. ಇಂದು ನಮಗೆ ಒಂದು ಹೊಸ ಧರ್ಮ ಸಭೆ ಬೇಕಾಗಿದೆ. ಇಂದು ನಮಗೆ ಒಂದು ಹೊಸ ಸಮಾಜ ಬೇಕಾಗಿದೆ. ಇಂದು ನಮಗೆ ಒಂದು ಹೊಸ ವಿಶ್ವ ಬೇಕಾಗಿದೆ. ಇನ್ನು ಮುಂದೆ ನಮ್ಮ ಜೀವನ ಶೈಲಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ, ವ್ಯತ್ಯಾಸವಾಗಿರ್ತದೆ. ಆದರೆ ಎಂಥ ಒಂದು ವ್ಯತ್ಯಾಸ ಬಂದರೂ ದೇವರ ಮೇಲಿರಬೇಕಾದ ಒಂದು ಅಚಲವಾದ ನಂಬಿಕೆ, ವಿಶ್ವಾಸ, ಭಕ್ತಿ, ಶ್ರದ್ಧೆ ಅದನ್ನು ನಾವು ಎಂದೆಂದಿಗೂ ಕಳೆದುಕೊಳ್ಳದೆ ಅವರಲ್ಲಿ ನೆಲೆಯಾಗಿರುವಂತೆ ಪ್ರಾರ್ಥಿಸೋಣ, ಪ್ರಯತ್ನಿಸೋಣ. ಆಮೇಲೆ ಎಂದು ನಿಂತು ನಮ್ಮ ವಿಶ್ವಾಸ ನನಗೆ ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ ಸಹೋದರ ಸಹೋದರಿ, ನಾವೆಲ್ಲರೂ ಪ್ರೇಷಿತರಂತೆ ಪವಿತ್ರಾತ್ಮ ಭರಿತರಾಗಿ ವಿಶ್ವಾಸದಲ್ಲಿಯೂ ಪ್ರೀತಿಯಲ್ಲಿಯೂ ಧರ್ಮಸಭೆಯೊಂದಿಗೆ ನಮ್ಮ ಕುಟುಂಬದವರೊಂದಿಗೆ ಐಕ್ಯವಾಗಿ ಜೀವಿಸಲು ಬೇಕಾದ ವರದಾನಗಳಿಗಾಗಿ
ಕೃಪಾವರಗಳಿಗಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥಿಸುವಾಗ ನಿಮ್ಮ ಉತ್ತರ ಓ ಕರ್ತನೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪವಿತ್ರಾತ್ಮರ ಮಾರ್ಗದರ್ಶನದೊಂದಿಗೆ ಪ್ರಭು ಯೇಸು ಕ್ರಿಸ್ತರ ಯಾಜಕತ್ವದಲ್ಲಿ ಭಾಗಿಯಾಗಿ ಅವರ ಕಾರ್ಯವನ್ನು ಮುಂದುವರಿಸುತ್ತಿರುವ ನಮ್ಮ ಜಗದ್ಗುರು ಫ್ರಾನ್ಸಿಸ್, ನಮ್ಮ ಧರ್ಮಾಧ್ಯಕ್ಷರು, ಇತರ ಧರ್ಮಾಧ್ಯಕ್ಷರು, ಗುರುಗಳು ತಮ್ಮ ಪ್ರೇಷಿತ ಕಾರ್ಯವನ್ನು ದೈವ ಪ್ರೇರಣೆಯಂತೆ ನಡೆಸಲು ಬೇಕಾದ ವರದಾನಗಳನ್ನು ಪಡೆದು ಪ್ರಭು ಕ್ರಿಸ್ತರಿಗೆ ಯೋಗ್ಯ ಸಾಕ್ಷಿಗಳಾಗಿ ಜೀವಿಸುವಂತೆ ಪ್ರಾರ್ಥಿಸೋಣ. ಪವಿತ್ರಾತ್ಮರು ಜೀವದಾತರು, ನಮ್ಮ ಜೀವನವನ್ನು ಬೆಳಗಿಸುವವರು ಆಗಿದ್ದಾರೆ. ಅವರೇ ವಿವಿಧ ಸಂಸ್ಕಾರಗಳ ಮೂಲಕ ನಮ್ಮಲ್ಲಿರುವ ದೈವಿಕ ಜೀವನವನ್ನು ಕಾಪಾಡಿ ಪಾಲಿಸಿ ಪೋಷಿಸಿ ಸತ್ಯ, ನ್ಯಾಯ, ಸಮಾನತೆಯ ಮಾರ್ಗದಲ್ಲಿ ಮುನ್ನಡೆಸಲೆಂದು ಪ್ರಾರ್ಥಿಸೋಣ. ಸಪ್ತವರಗಳನ್ನು ಪ್ರೇಷಿತರ ಭಕ್ತ ವಿಶ್ವಾಸಿಗಳ ಅನ್ಯ ಧರ್ಮೀಯರ ಮೇಲೆ ಹಾರೆಯೆಳೆದು ಅವರ ಜೀವನವನ್ನು ಮಾರ್ಪಡಿಸಿದಂತೆ ನಮ್ಮ ಮೇಲೆಯೂ ಸಪ್ತವರಗಳನ್ನು ಸುರಿಸಿ ನಮ್ಮ ಜೀವನವನ್ನು ಮಾರ್ಪಡಿಸಿ ಕ್ರಿಸ್ತರಿಗೆ ಯೋಗ್ಯ ಸಾಕ್ಷಿಗಳಾಗಿ ಜೀವಿಸಲು ನಮಗೆ ಅನುಗ್ರಹಿಸಲೆಂದು ಪ್ರಾರ್ಥಿಸೋಣ. ನಮ್ಮ ಬದುಕಿಗೆ ಆತ್ಮರ ಸ್ವತಂತ್ರಗಳನ್ನು ಪಡೆದು ಅದರ ಮೂಲಕ ನಾವು ಸದಾ ದೇವರಲ್ಲಿ ಐಕ್ಯವಾಗಿರುವಂತೆ ಆಶೀರ್ವದಿಸಿ ಈ ಐಕ್ಯತೆಯ ಸಲುವಾಗಿ ನಾವು ಸದಾ ನಮ್ಮ ನೆರೆಹೊರೆಯವರೊಡನೆ ಒಗ್ಗಟ್ಟಿನಿಂದಲೂ ಒಮ್ಮನಸ್ಸಿನಿಂದಲೂ ಪ್ರೀತಿಯ ಬಂಧನದಲ್ಲಿ ಬಾಳುವಂತೆ ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಕೊರೋನಾ ಸೋಂಕಿನಿಂದ ಬಳಲುತ್ತಿರುವ ವ್ಯಕ್ತಿಗಳಿಗೆ ದೇವರ ಕರುಣೆಯಿಂದ ದೈವ ಸ್ಪರ್ಶವನ್ನು ಹೊಂದಿ ಅತಿ ಶೀಘ್ರದಲ್ಲಿ ಗುಣ ಹೊಂದುವಂತೆ ವ್ಯಕ್ತಿಗೆ ಮಾತ್ರವಲ್ಲದೆ ಕುಟುಂಬಗಳನ್ನು ಸಹ ಸ್ವಸ್ಥಪಡಿಸಬೇಕೆಂದು ದೇವರೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ತಂದೆ ದೇವರೇ, ನೀವು ನಮ್ಮೊಂದಿಗಿರಲು ಇಚ್ಛಿಸಿದ್ದೀರಿ. ನಿಮ್ಮ ಏಕೈಕ ಪುತ್ರರಾದ ಯೇಸು ಕ್ರಿಸ್ತನ ನಮ್ಮ ರಕ್ಷಕರನ್ನಾಗಿ ಕಳುಹಿಸಿ ಅಂತಿಮವಾಗಿ ಪವಿತ್ರಾತ್ಮ ಕಳಿಸಿಕೊಟ್ಟು ನಾವು ನಿಮ್ಮೊಂದಿಗೆ ಜೀವಿಸುವಂತೆ ಮಾಡಿದ್ದೀರಿ. ನಿಮ್ಮೊಂದಿಗಿರಲು ಹತ್ತಿರ ನಮ್ಮನ್ನು ನಿಮ್ಮ ಆತ್ಮರಿಂದ ಬಲಪಡಿಸಿರೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಯೋಜನೆಗಳನ್ನು ನಾವು ಮಾಡಿದ ಆಧ್ಯಾತ್ಮಿಕ ಪ್ರಯತ್ನ ಪ್ರಾರ್ಥನೆಗಳನ್ನು ಕೊರೋನಾ ಸೋಂಕಿನಿಂದ ಬಳಲುತ್ತಿರುವ ನಾವೆಲ್ಲ ಸಹೋದರ ಸಹೋದರಿಯನ್ನು ಇವರಿಗೆ ಚಿಕಿತ್ಸೆ ಮಾಡುತ್ತಿರುವ ಎಲ್ಲ ಸಹೃದಯಗಳ ತಂದೆಯ ದೇವರಿಗೆ ಕಾಣಿಕೆ ಶುಭ ಬೆಳೆಯಲಿ. ನನ್ನ ಮತ್ತು ನಿಮ್ಮ ಬಲಿ ಪಿತರಾಶಕ್ತಿ ಉಪಯೋಗಿ ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಪುತ್ರರು ವಾಗ್ದಾನವಿದ್ದ ಪ್ರಕಾರ ಪವಿತ್ರಾತ್ಮರು ಈ ದಿವ್ಯ ಬಲಿ ಪೂಜೆಯ
ಗೂಢಾರ್ಥವನ್ನು ನಮಗೆ ಮತ್ತಷ್ಟು ಹೇರಾಳವಾಗಿ ಪ್ರಕಟಿಸಲೇ ಮತ್ತು ಸಂಪೂರ್ಣ ಸತ್ಯದೊಳಗೆ ನಮ್ಮನ್ನು ಮುನ್ನಡೆಸಲೇ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ನಿರ್ಮನಗಳನ್ನು ಸ್ವರ್ಗದೆಡೆಗೆ ಎತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನೀವು ದತ್ತು ತೆಗೆದುಕೊಂಡ ಮಕ್ಕಳನ್ನೆಲ್ಲ ನಿಮ್ಮ ಏಕೈಕ ಪುತ್ರನೊಡನೆ ಒಂದುಗೂಡಿಸಿ ಪವಿತ್ರಾತ್ಮರನ್ನು ಏದಿನ ಅವರ ಮೇಲೆ ಕಳುಹಿಸಿ ಪಾಸ್ಕಾ ಮಹಾರಹಸ್ಯವನ್ನು ಪೂರ್ಣಗೊಳಿಸಿದ್ದೀರಿ. ಧರ್ಮ ಸಭೆಯ ಉಗಮದಲ್ಲಿ ಈ ಪವಿತ್ರಾತ್ಮರು ಎಲ್ಲ ಜನಾಂಗದವರಿಗೂ ದೇವರ ಅರಿವನ್ನು ದಯಪಾಲಿಸಿದರು. ವಿಶ್ವದ ವಿವಿಧ ಭಾಷೆಗಳನ್ನು ಏಕ ವಿಶ್ವಾಸದ ನಿವೇದನೆಯಲ್ಲಿ ಐಕ್ಯಗೊಳಿಸಿದರು. ಪಾಸ್ಕಾ ಮಹಾದಾನಂದದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಹತ್ತಿ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆ ನಿರಂತರ ಗೀತೆಯನ್ನು ಘೋಷಿಸುತ್ತ ಹಾಡುವುದೇನೆಂದರೆ
ನಿಮ್ಮ ಸ್ವರೂಪದಲ್ಲೇ ಮಾನವನನ್ನು ಸೃಷ್ಟಿಸಿ ಇಡೀ ಲೋಕವನ್ನು ಅವನ ಪಾಲನೆಗೆ ವಹಿಸಿದ್ದೀರಿ. ಹೀಗೆ ಅವನು ಸೃಷ್ಟಿಕರ್ತರಾದ ನಿಮ್ಮೊಬ್ಬರಿಗೆ ಸೇವೆ ಸಲ್ಲಿಸುತ್ತಾ ಸರ್ವ ಸೃಷ್ಟಿಯನ್ನು ಆಡುವಂತೆ ಮಾಡಿದ್ದೀರಿ. ಅವನು ನಿಮಗೆ ಅವಿಧೇಯನಾಗಿ ನಡೆದುಕೊಳ್ಳು, ನಿಮ್ಮೊಡನಿದ್ದ ಸ್ನೇಹ ಬಾಂಧವ್ಯವನ್ನು ಕಳೆದುಕೊಳ್ಳಾಗಿ ಮೃತ್ಯುವಿನ ಪ್ರಭುತ್ವಕ್ಕೆ ಅವನನ್ನು ನೀವು ಬಿಟ್ಟು ಬಿಡಲಿಲ್ಲ. ಬದಲಾಗಿ ನಿಮ್ಮನ್ನು ಹುಡುಕುವವರಿಗೆ ನೀವು ಸಿಗುವಂತೆ ಸರ್ವರಿಗೂ ದಯೆಯಿಂದ ನೆರವು ನೀಡಲು ಬಂದಿರಿ. ಅವರೊಡನೆ ಅನೇಕ ಬಾರಿ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾ ರಕ್ಷಣೆಯನ್ನು ನಿರೀಕ್ಷಿಸುವಂತೆ ಪ್ರವಾದಿಗಳ ಮುಖಾಂತರ ಬೋಧಿಸಿದ್ದೀರಿ. ಪರಮ ಪವಿತ್ರ ಪಿತನೇ, ನೀವು ಜಗತ್ತನ್ನು ಎಷ್ಟೊಂದು ಪ್ರೀತಿಸಿದರೆಂದು ಕಾಲವು ಪರಿಪೂರ್ಣವಾದಾಗ ನಿಮ್ಮ ಏಕೈಕ ಪುತ್ರನನ್ನೇ ನಮ್ಮ ರಕ್ಷಕರನ್ನಾಗಿ ಕಳುಹಿಸಿದ್ದೀರಿ. ಇವರು ಪವಿತ್ರಾತ್ಮರಿಂದ ಮನುಷ್ಯರಾಗಿ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿ ಪಾಪವೊಂದನ್ನು ಬಿಟ್ಟು ಮತ್ತೆಲ್ಲದರಲ್ಲಿಯೂ ನಮ್ಮ ಮಾನವ ಸ್ವಭಾವದಲ್ಲಿ ಪಾಲುಗೊಂಡರು. ಬಡವರಿಗೆ ರಕ್ಷಣೆಯ ಶುಭ ಸಂದೇಶವನ್ನು, ಬಂಧಿತರಿಗೆ ಬಿಡುಗಡೆಯನ್ನು, ಮನನೊಂದವರಿಗೆ ಆನಂದವನ್ನು ಸಾರಿದರು. ನಿಮ್ಮ ಯೋಜನೆಯನ್ನು ನೆರವೇರಿಸಲು ತಾವಾಗಿ ಮೃತ್ಯುವಶರಾದರು. ಬಳಿಕ ಮೃತರ ಮಧ್ಯದಿಂದ ಪುನರುತ್ಥಾನರಾಗಿ ಮೃತ್ಯುವನ್ನು ವಿನಾಶ ಮಾಡಿ ಜೀವವನ್ನು ಪುನಶ್ಚೇತನಗೊಳಿಸಿದರು. ಪಿತನೇ, ಇನ್ನು ಮುಂದೆ ನಾವು ನಮಗಾಗಿ ಜೀವಿಸದೆ ನಮಗೋಸ್ಕರ ಸತ್ತು ಪುನರುತ್ಥಾನರಾದ ಅವರಿಗಾಗಿ ಜೀವಿಸುವಂತೆ ನಿಮ್ಮಲ್ಲಿ ವಿಶ್ವಾಸವುಳ್ಳವರಿಗೆ ಪ್ರಥಮ ಫಲವಾಗಿ ಅವರು ಪವಿತ್ರಾತ್ಮರನ್ನು ನಿಮ್ಮ ಬಳಿಯಿಂದ ಕಳುಹಿಸಿದರು. ಹೀಗೆ ಪವಿತ್ರಾತ್ಮರು ಸೃಷ್ಟಿಯನ್ನು ಪಾವನತೆಯಲ್ಲಿ ಪರಿಪೂರ್ಣಗೊಳಿಸಲು ಲೋಕದಲ್ಲಿ ಅವರ ಕಾರ್ಯವನ್ನು ಸಂಪೂರ್ಣತೆಗೆ ತಂದರು. ಆದುದರಿಂದ ಪ್ರಭು ಇದೇ ಪವಿತ್ರಾತ್ಮರನ್ನು ಅವರ ವರಗಳನ್ನು ಈ ಕಾಣಿಕೆಗಳ ಮೇಲೆ ನೆಲೆಗೊಳ್ಳುವಂತೆ ದಯೆಯಿಂದ ಪಾವನಗೊಳಿಸಿರೆಂದು ಬೇಯಿಸುತ್ತೇವೆ.
ಈ ಪರಮ ರಹಸ್ಯವನ್ನು ಆಚರಿಸಬೇಕೆಂದು ಅವನೇ ಇದನ್ನು ಅನಂತ ಒಡಂಬಡಿಕೆಯನ್ನಾಗಿ ನಮಗೆ ಬಿಟ್ಟು ಹೋಗಿದ್ದಾರೆ. ಪರಮ ಪವಿತ್ರ ಪಿತನೇ, ಅವರು ನಿನ್ನಿಂದ ಮಹಿಮೆ ಪಡೆಯುವ ಗಳಿಗೆ ಸಮೀಪಿಸಿದಾಗ ಈ ಲೋಕದಲ್ಲಿದ್ದ ತಮ್ಮವರನ್ನು ಪ್ರೀತಿಸಿ ಅವರನ್ನು ಕೊನೆಯವರೆಗೂ ಪ್ರೀತಿಸಿದರು. ಮತ್ತವರೆಲ್ಲರೂ ಭೋಜನ ಮಾಡುತ್ತಿದ್ದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ. ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆ ದ್ರಾಕ್ಷಾರಸದಿಂದ ತುಂಬಿದ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ತಮ್ಮ ಪ್ರೇಷಿತರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ. ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ, ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದ್ದರಿಂದ ಪ್ರಭು, ನಮ್ಮ ರಕ್ಷಣೆಯ ಸ್ಮರಣೆಯನ್ನು ನಾವೀಗ ಆಚರಿಸಿದ ಕ್ರಿಸ್ತರ ಮರಣವನ್ನು, ಅವರು ಮೃತ್ಯುಲೋಕಕ್ಕೆ ಇಳಿದುದನ್ನು ಸ್ಮರಿಸುತ್ತೇವೆ. ಅವರ ಪುನರುತ್ಥಾನವಾದುದನ್ನು ನಿಮ್ಮ ಬಲಗಡೆಗೆ ಆರೋಹಣರಾದುದನ್ನು ನಿವೇದಿಸುತ್ತೇವೆ. ಅವರ ಮಹಿಮಾಭರಿತ ಪುನರಾಗಮನವನ್ನು ನಿರೀಕ್ಷಿಸುತ್ತ
ನಿಮಗೆ ಸ್ವೀಕಾರ ಯೋಗ್ಯವೂ ಇಡೀ ಜಗತ್ತಿಗೆ ರಕ್ಷಣಾದಾಯಕವೂ ಆದ ಅವರ ಶರೀರ ಮತ್ತು ರಕ್ತವನ್ನು ನಿಮಗೆ ಬಲಿಯನ್ನಾಗಿ ಅರ್ಪಿಸುತ್ತೇವೆ. ಪ್ರಭು ನಿಮ್ಮ ಧರ್ಮಸಭೆಗಾಗಿ ನೀವೇ ಸಿದ್ಧಪಡಿಸಿ ಈ ಬಲಿ ವಸ್ತುವನ್ನು ಈಕ್ಷಿಸಿರಿ. ನಿಮ್ಮ ಪ್ರೀತಿಮಯ ಕರುಣೆಯಿಂದ ಒಂದೇ ರೊಟ್ಟಿ ಮತ್ತು ಒಂದೇ ಪಾನಪಾತ್ರೆಯಲ್ಲಿ ಪಾಲ್ಗೊಳ್ಳುವ ಎಲ್ಲರನ್ನು ಪವಿತ್ರಾತ್ಮ ಒಂದೇ ಶರೀರವಾಗಿ ಐಕ್ಯಗೊಳಿಸಿ ನಿಮ್ಮ ಮಹಿಮೆಯ ಸ್ತುತಿಗಾಗಿ ಕ್ರಿಸ್ತರಲ್ಲಿ ಜೀವಂತ ಬಲಿಯಾಗುವಂತೆ ಅನುಗ್ರಹಿಸಿರಿ. ಆದುದರಿಂದ ಪ್ರಭು, ಈಗ ಈ ಬಲಿಯನ್ನು ಯಾರಿಗಾಗಿ ಅರ್ಪಿಸುತ್ತಿರುವೆವೋ ಅವರೆಲ್ಲರನ್ನು ಸ್ಮರಿಸಿಕೊಳ್ಳಿರಿ. ವಿಶೇಷವಾಗಿ ನಿಮ್ಮ ಸೇವಕ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರನ್ನು, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚಾಡ್ ಅವರನ್ನು, ಧರ್ಮಾಧ್ಯಕ್ಷ ವರ್ಗದವರನ್ನು, ಸಕಲ ಯಾಜಕರನ್ನು, ಈ ಬಲಿ ಅರ್ಪಣೆಯಲ್ಲಿ ಭಾಗವಹಿಸುತ್ತಿರುವವರನ್ನು, ಇಲ್ಲಿ ನೆರೆದಿರುವ ಎಲ್ಲರನ್ನು, ನಿಮ್ಮ ಸರ್ವ ಪ್ರಜೆಯನ್ನು ಮತ್ತು ನಿಮ್ಮನ್ನು ಪ್ರಾಮಾಣಿಕ ಹೃದಯದಿಂದ ಅರಸುವ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ನಿಮ್ಮ ಕ್ರಿಸ್ತರ ಶಾಂತಿಯಲ್ಲಿ ವಿಶ್ರಮಿಸಿರುವವರನ್ನು ಮತ್ತು ಯಾರ ವಿಶ್ವಾಸ ನಿಮಗೆ ಮಾತ್ರ ತಿಳಿದಿದೆಯೋ ಆ ದಿವಂಗತರೆಲ್ಲರನ್ನು ಸ್ಮರಿಸಿಕೊಳ್ಳಿರಿ. ದಯಾಮಯ ಪಿತನೇ, ನಿಮ್ಮ ಮಕ್ಕಳಾದ ನಾವೆಲ್ಲರೂ ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫ್ ಸ್ನಾನಿಕ ಯೋಹಾನರು, ಪುನೀತ ಪ್ರೇಷ್ ಪೇತ್ರ ಪೌಲ್ ಜೂತದಿ ಥೋಮಾಸ್ ಜೇಮ್ಸ್ ಬದಿ ಯೋಹಾನರು, ಸಂತ ಮತ್ತಾಯ ಮಾರ್ಕ ಲೂಕಾಸ್, ಪ್ರಥಮ ರಕ್ತ ಸಾಕ್ಷಿ ಸಂತ ಸೇಫಾನ್, ಬೆನತ್ ಪೇತ್ರ ಪೀಟರ್ ಕ್ಲೇರಮ್ಮ, ಸಂತ ಅಲ್ಫೋನ್ಸ್ ಮೆಗೋರಿ ಅಲ್ಫಿಸಮ್ಮದ್ ಆರೋಗ್ಯನಾಥರು, ಸಂತ ಫ್ರಾನ್ಸಿಸ್ ಸವೇರಿ, ಸಂತ ಜಾನ್ ಮರಿ ಪಿಯಾನಿ, ಸಂತ ಪಾದ್ರ ಪಿಯೋ, ಸಂತ ಪೆರಿಗ್ರಿನ್, ಸಂತ ರಿಡೋಲಿ, ಸಕಲ ಸಂತರೊಂದಿಗೂ ಸ್ವರ್ಗಾನಂದಕ್ಕೆ ಬಾಧ್ಯಸ್ಥರಾಗುವಂತೆ ಅನುಗ್ರಹಿಸಿರಿ. ಅಲ್ಲಿ ಸಮಸ್ತ ಸೃಷ್ಟಿಯೊಂದಿಗೆ ಪಾಪದ ಮತ್ತು ಮೃತ್ಯುವಿನ ಕೊಳೆತದಿಂದ ಬಿಡುಗಡೆಯಾಗಿ ನಾವು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಮಹಿಮೆಪಡಿಸುವಂತೆ ಅನುಗ್ರಹಿಸಿರಿ. ಇವರ ಮುಖಾಂತರ ಈ ಲೋಕಕ್ಕೆ ಸರ್ವ ಒಳಿತನ್ನು ದಯಪಾಲಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮನಲ್ಲಿ ಸರ್ವಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪವಿತ್ರಾತ್ಮನು ನಮ್ಮ ಮನದಲ್ಲಿ, ನಮ್ಮ ಜೀವನದಲ್ಲಿ ವಾಸ ಮಾಡಿದರೆ ಮಾತ್ರ ನಾವು ದೇವರನ್ನು ತಂದೆಯೇ, ಅಪ್ಪ, ಪಿತನೆಂದು ಕರೆಯಲು ಸಾಧ್ಯ. ಆದ ಕಾರಣ ಪ್ರಭು ಕ್ರಿಸ್ತನ ವಿಕರಿಸಿದ ಪ್ರಾರ್ಥನೆಯನ್ನು ಸ್ಮರಿಸಿ ಅವಳಲ್ಲಿ ಸೇರಿ ಭಕ್ತಿ ವಿಶ್ವಾಸ ಪ್ರಾರ್ಥಿಸೋಣ. ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ ನೆರವನ್ನು ಪಡೆದು ಪಾಪಿಸಿದ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ, ಸಮಸ್ಯೆಗಳಿಂದ, ಉಪದ್ರವಗಳಿಂದ ನಾವು ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪುನರುತ್ಥಾನಿ ಪ್ರಭು ಯೇಸು ಕ್ರಿಸ್ತರೇ, ನೀವು ನಿಮ್ಮ ಪ್ರೇಷಕರನ್ನು ಉದ್ದೇಶಿಸಿ ಈ ಪ್ರಪಂಚ ಯುದ್ಧದ ಹಣದ ವಿದ್ಯೆಯನ್ನು ಮೂಲಕ ಕೊಡುವ ಶಾಂತಿ ಸಮಾನ ಕೊಡದೆ ತಮ್ಮ ಸ್ವಾರ್ಪಣೆಯ ಫಲವಾಗಿ ಪಿತನಾಸನವನ್ನು ಪಡೆದುಕೊಂಡ ಪ್ರೀತಿ ಶಕ್ತಿ ಶಾಂತಿ ಸಮಾನ ಕೊಡುವುದೆಂದು ಹೇಳಿದ್ದೇನೆ. ನಮ್ಮಲ್ಲಿರುವ ಕುಂದುಕೊರತೆಗಳನ್ನು, ಲೋಪದೋಷಗಳನ್ನು ನಮ್ಮ ಬಲೆಯನ್ನು ನೀವು ನೋಡದೆ ನಿಮ್ಮ ಧರ್ಮದ ಭಕ್ತಿ ವಿಶ್ವಾಸ ನಿರೀಕ್ಷಿಸಿರಿ.
ಅದಕ್ಕೆ ನಿಶ್ಚಿತ ಪ್ರಕಾರ ಶಾಂತಿ, ಪ್ರೀತಿ, ವಿಶ್ವಾಸ, ಆರೋಗ್ಯ, ಜ್ಞಾನವನ್ನು, ಪರಿಶುದ್ಧತೆ, ಐಕ್ಯವನ್ನು ಅನುಗ್ರಹಿಸಿರಿ. ಯುಗಾಂತರ ಈಶ್ವರ ಕರ್ತನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಸಹೋದರ ಸಹೋದರರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಈಗ ಲೋಕದ ಪಾಪಗಳನ್ನು ಮರೆಯುವ ದೇವರ ಕುರಿಮರಿ ಇವರೇ ಪ್ರಭು ಯೇಸು ಕ್ರಿಸ್ತನು ಪ್ರೇಷಿತರ ಮೇಲೆ ಉಸಿರೋದಿ ಪವಿತ್ರಾತ್ಮ ಸ್ವೀಕರಿಸಿರಿ. ಯಾರ ಪಾಪಗಳನ್ನು ನೀವು ಕ್ಷಮಿಸುವಿರೋ ಅವುಗಳು ಕ್ಷಮಿಸಲಾಗುವುದು. ಯಾರ ಪಾಪಗಳನ್ನು ನೀವು ಬಿಟ್ಟು ಬಿಡುವಿರೋ ಉಳಿಸುವಿರೋ ಕ್ಷಮಿಸದೆ ಉಳಿಸಲಾಗುವುದು. ಇವರ ಕ್ಷಮಾಪಣೆಯನ್ನು ಪಡೆದುಕೊಳ್ಳಲು ನಮ್ಮನ್ನು ಕರೆಯಬಾರದು. ಇವರ ಪ್ರೀತಿಯ ಪಾಸ್ಕ ಭೋಜನಕ್ಕೆ ಆಹ್ವಾನಿತರಂತಾಗಲು ಭಾಗ್ಯವಂತರು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು, ದೇವರ ಮಹತ್ ಕಾರ್ಯಗಳನ್ನು ಕುರಿತು ಮಾತನಾಡಿದರು. ಹಲ್ಲೆಲೂಯಾ. ವಂದಿಸಿ ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಧರ್ಮಸಭೆಗೆ ಸ್ವರ್ಗೀಯ ಕೊಡುಗೆಗಳನ್ನು ದಯಪಾಲಿಸುತ್ತೀರಿ. ಅದಕ್ಕೆ ನೀವು ನೀಡಿರುವ ಕೃಪಾವರವನ್ನು ಕಾಪಾಡಿರಿ. ಹೀಗೆ ಧರ್ಮಸಭೆಯ ಮೇಲೆ ಸುರಿಸಿದ ಪವಿತ್ರಾತ್ಮರ ಕೊಡುಗೆಯು ತನ್ನ ಸಕಲ ಶಕ್ತಿಯನ್ನು ಉಳಿಸಿಕೊಳ್ಳಲು ಈ ಆಧ್ಯಾತ್ಮಿಕ ಆಹಾರವಾದಕ್ಕೆ ಅನಂತ ರಕ್ಷಣೆಯನ್ನು ಹೇರಾಳವಾಗಿ ಕಲಿಸಿಕೊಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಮ್ಮ ಪರವಾಗಿ ವಿನಯಿಸುವ ಪವಿತ್ರಾತ್ಮನನ್ನು ಸುರಿಸುವುದರ ಮೂಲಕ ಶಿಷ್ಯರ ಮನಗಳನ್ನು ಬೆಳಗಿಸಲು ಚಿತ್ತರಾದ ಸಕಲ ಜ್ಯೋತಿಯ ತಂದೆಯಾದ ದೇವರು ಅದೇ ಪವಿತ್ರಾತ್ಮ ವರದಾನದಿಂದ ನೀವು ಸಮೃದ್ಧರಾಗುವಂತೆ ಮಾಡಲಿ ಮತ್ತು ಅವರ ಆಶೀರ್ವಾದದಿಂದ ನಿಮಗೆ ಆನಂದ ಬರಲಿ. ಶಿಷ್ಯವೃಂದದ ಮೇಲೆ ಅದ್ಭುತವಾಗಿ ಕಾಣಿಸಿಕೊಂಡ ಜ್ವಾಲೆಯು ನಿಮ್ಮ ಮನಗಳನ್ನು ಸಕಲ ಪಾಪದೋಷಗಳಿಂದ ಶುದ್ಧೀಕರಿಸಿ ಅವುಗಳನ್ನು ಪಾವನಗೊಳಿಸುವ ಜ್ಯೋತಿಯಿಂದ ತುಂಬಲಿ. ವಿವಿಧ ಭಾಷೆಗಳನ್ನಾಡುವವರನ್ನು ಒಂದೇ ವಿಶ್ವಾಸ ನಿವೇದನೆಯಲ್ಲಿ ಒಂದುಗೂಡಿಸಲು ಇಚ್ಛಿಸಿದ ದೇವರು ಅದೇ ವಿಶ್ವಾಸದಲ್ಲಿ ನಿಮ್ಮನ್ನು ದೃಢಪಡಿಸಲಿ. ಅಂತೆಯೇ ವಿಶ್ವಾಸದ ಮೂಲಕ ನಿರೀಕ್ಷೆಯಿಂದ ಸ್ಪಷ್ಟ ದರ್ಶನಡೆಗೆ ನಿಮ್ಮನ್ನು ಮುನ್ನಡೆಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮನೆ ಮೇಲೆ ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಪ್ರಭು ಕ್ರಿಸ್ತನಿಂದ ಪಡೆದಿರುವ ಶಕ್ತಿ ಸಂದೇಶವನ್ನು ಎಲ್ಲೆಡೆ ಹಂಚಿಕೊಂಡು ಬಾಳಲು ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ನಿಮ್ಮಲ್ಲಿರಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.